ಏನು ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ಒಬ್ಬ ಮುಸ್ಲಿಮಿಗೆ ಅಥವಾ ಒಬ್ಬ ಕ್ರೈಸ್ತನಿಗೆ ಏನಾದರೂ ಪೆಟ್ಟಾದರೆ ಏನಾದರೂ ಹಲ್ಲೆ ಆದರೆ ಭಾರತದಲ್ಲಿರುವ ಬುದ್ಧಿಜೀವಿಗಳು ಏನು ತಮ್ಮದೇ ಮನೆಯೊಳಗೆ ಯಾರಿಗೋ ಹೊಡೆದಾರ ಯಾರನ್ನೋ ಕೊಂದಾರ ಅನ್ನೋ ರೀತಿ ಒಳಗೆ ಇಡೀ ದೇಶದೊಳಗೆ ಹಾಹಾಕಾರ ಎಬ್ಬಿಸಿಬಿಡ್ತಾರೆ. ಆದರೆ ಇವತ್ತು ಬಾಂಗ್ಲಾದಲ್ಲಿರುವ ಹಿಂದೂಗಳ ಮೇಲೆ ಅತ್ಯಾಚಾರ ಆಗ್ತಾಯಿದೆ, ಅವ್ರಿಗೆ ಮತಾಂತರ ಮಾಡ್ತಾ ಇದ್ದಾರೆ, ಅವ್ರಿಗೆ ಹೊಡಿತಾ ಇದ್ದಾರೆ, ಅವರನ್ನು ಕೊಲ್ತಾ ಇದ್ದಾರೆ ಮತ್ತು ಆ ದೇಶ ಬಿಟ್ಟು ಓಡುವಾಗ ಗಡಿ ಭಾಗದಲ್ಲಿ ಬರುವಾಗ ಹೊಡಿತಾ ಇದ್ದಾರೆ. ಒಬ್ಬ ಬುದ್ಧಿಜೀವಿಯು ಕೂಡ ಇದ್ರ ವಿರುದ್ಧ ಧ್ವನಿ ಎತ್ತುತ್ತಾ ಇಲ್ಲ. ಅಂದರೆ ಈ ಬುದ್ಧಿಜೀವಿಗಳಿಗೆ ಏನು ಬೇಕಾಗೈತಿ, ಹಿಂದೂಗಳ ಸಂತತಿ ನಾಶ ಆಗಬೇಕು, ಹಿಂದೂಗಳು ಹೋಗಬೇಕು, ಇವರು ಕೂಡ ಕ್ರಿಶ್ಚಿಯನ್ನು ಅಥವಾ ಮುಸ್ಲಿಂ ಮತಾಂತರದಾರಿಗಳು ಅಂತ ನಮಗೆ ಇವತ್ತು ಅನ್ನಿಸ್ತಾ ಇದೆ. ನಾನು ಬುದ್ಧಿಜೀವಿಗಳಿಗೆ ಮಾಧ್ಯಮದ ಮುಖಾಂತರ ಎಚ್ಚರಿಸ್ತೀನಿ, ನಿಮ್ಮ ಈ ನಾಟಕ ಭಾಳ ಜನ ನಡೆಯಂಗಿಲ್ಲ. ಹಿಂದೂಗಳು ಎಚ್ಚೆತ್ತುಕೊಂಡ್ರೆ ಅಂದರೆ ನಿಮ್ಮನ್ನು ಏನಿವತ್ತು ಬಾಂಗ್ಲಾ ಹಿಂದೂಗಳ ಪರಿಸ್ಥಿತಿ ಐತೆ ನಿಮ್ಮದು ಕೂಡ ಅದೇ ಪರಿಸ್ಥಿತಿ ಗ್ಯಾರಂಟಿ ಬರುತ್ತೆ. ಮತ್ತು ನಾನು ಕೇಂದ್ರದ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆಗ್ರಹ ಮಾಡ್ತೀನಿ, ನರೇಂದ್ರ ಮೋದಿ ಅವರೇ, ನಾವು ನಿಮಗೆ ಹಿಂದೂಗಳು ಚುನಾವಣೆ ಒಳಗೆ ವೋಟ್ ಹಾಕಿ 3 ಸಾರಿ ಪ್ರಧಾನಮಂತ್ರಿ ಮಾಡಿದ್ದೀವಿ. ಆ ಋಣವನ್ನು ತೀರಿಸುವಂಥ ಸಮಯ ಬಂದಿದೆ. ಇವತ್ತು ಬಾಂಗ್ಲಾದಲ್ಲಿ ಇರುವ ನಮ್ಮ ಹಿಂದೂಗಳನ್ನು ರಕ್ಷಣೆ ಮಾಡಬೇಕು. ಅಲ್ಲಿರುವಂಥ ಯಾರ್ಯಾರು ಭಯೋತ್ಪಾದಕರ ಬೇರೆ ದೇಶದೊಳಗೆ ಹೇಗೆ ಬೇರೆ ಬೇರೆ ದೇಶದೊಳಗೆ ಹೊಕ್ಕ ಹೆಂಗೆ ಹೊಡಿತಾರೆ ಹಂಗೆ ನಮ್ಮ ದೇಶದ ಮಿಲಿಟ್ರಿಯು ಕೂಡ ಅವರನ್ನು ಹೊಕ್ಕ ಹೊಡೆದು ಹಿಂದೂಗಳ ರಕ್ಷಣೆ ಮಾಡಬೇಕು. ಯಾಕೆ ಅಂದ್ರೆ ತಾವು ಚುನಾವಣೆಗೊಂಡಿದ್ದು ಹಿಂದೂಗಳ ಆಧಾರದ ಮೇಲೆ ಬಂದಿದೆ. ಇವತ್ತು ಹಿಂದೂಗಳಿಗೆ ಅನ್ಯಾಯ ಆದಾಗ ನಿಮ್ಮ ಸರ್ಕಾರದ ಯಾವ ಒಬ್ಬ ಮಂತ್ರಿನೂ ಮಾತಾಡ್ತಾ ಇಲ್ಲ, ತಾವು ಕೂಡ ಮಾತಾಡ್ತಿಲ್ಲ. ತಾವೇನಾದರೂ ಇದಕ್ಕೆ ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ಬೀದಿಗೆ ಇಳಿದು ನಿಮ್ಮ ಸರ್ಕಾರದ ವಿರುದ್ಧ ಮತ್ತು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತಂತ ನಾನು ಎಚ್ಚರಿಸ್ತೇನೆ. ಇವತ್ತು ನಾವು ಗದಗ ಜಿಲ್ಲೆಯ SP ಅವ್ರಿಗೊಂದು ಮನವಿ ಕೊಟ್ಟಿದ್ದೀವಿ. ಮನವಿಯಲ್ಲಿ ನಾವು ಏನು ಮಾಡಿದ್ವಿ ಅಂದರೆ, ಇವತ್ತು ರೋಹಿಂಗ್ಯಾಗಳು ಮತ್ತು ಬಾಂಗ್ಲಾ ಮುಸ್ಲಿಮ್ಗಳು ನಮ್ಮ ಜಿಲ್ಲೆ ಒಳಗದಾರ. ಅವರನ್ನು ತಾವೇನಾದರೂ ಹೊರಗೆ ಹಾಕದೇ ಇದ್ದರೆ ಶ್ರೀರಾಮ್ ಸೇನೆ ಸಂಘಟನೆಯವರು ಅವರನ್ನು ಒದ್ದು ಹೊರಗೆ ಹಾಕಬೇಕಾಗತ್ತಂತ ನಾವು ಇವತ್ತು ಅವ್ರಿಗೆ ಮನವಿಯನ್ನು ನೀಡಿದ್ದೀವಿ. ಒಂದೊಮ್ಮೆ ಆಗದೇ ಇದ್ದರೆ ನೇರವಾಗಿ ನಾವು ಹಣ್ಣು ಮಾಡ್ತೀವಿ. ಇನ್ನು ರಾಜ್ಯ ಸರ್ಕಾರ SC ST ಹಗರಣ ಇರ್ಬೋದು, ಬೇರೆ ಬೇರೆ ರೀತಿ ಹಗರಣ ಏನಾರ ಸರ್ಕಾರದಾಗ ಅವರೇ ತಪ್ಪು ಮಾಡಿದಾಗ ಪ್ರತಿ ಕ್ಷಣವೂ ಮಾಧ್ಯಮದೊಂದು ಬಂದು ಅದನ್ನು ಸಮರ್ಥನೆ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಇವತ್ತು ಏನು ದೇಶದೊಳಗೆ ನುಸುಳುಕೋರದಾರ, ಭಯೋತ್ಪಾದಕರದಾರ, ಅವರನ್ನು ಹೊರಗೆ ಹಾಕ್ರಿ ಅಂತ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಇವರು ಸಂವಿಧಾನದ ಬಗ್ಗೆ ಮಾತಾಡ್ತಾರ, ಕಾನೂನು ಬಗ್ಗೆ ಮಾತಾಡ್ತಾರ, ಅವ್ರನ್ನ ಹೊರಗೆ ಹಾಕಾಗ್ತಾ ಇರಲ್ಲ. ಮಾನ್ಯ ಗೃಹ ಮಂತ್ರಿಗಳೇ, ತಮ್ಮ ಸಮುದಾಯದಲ್ಲೇ ಜನಿಸಂಥ ಅಂಬೇಡ್ಕರ್ ಅವರು ರಚಿಸಿದಂಥ ಕಾನೂನಿನಲ್ಲೇ ಇದೆ, ಸಂವಿಧಾನದಲ್ಲೇ ಇದೆ, ಅವರನ್ನು ಒದ್ದು ಹೊರಗೆ ಹಾಕಬೇಕು ಅಂಥೇಳಿ. ಅದಕ್ಕೆ ತಾವು ತಮ್ಮದೇ ಸಮುದಾಯ ನಾಯಕರೊಬ್ಬರು ಬರೆದಂಥ ಕಾನೂನಲ್ಲಿ ಇರೋದು ಕಾರಣ ತಾವು ಈ ಕೂಡಲೇ ಅವ್ರನ್ನ ಹೊರಗೆ ಹಾಕಬೇಕು. ಹೊರಗೆ ಹಾಕದೇ ಇದ್ದರೆ ಶ್ರೀರಾಮ್ ಸೇನೆ ಸಂಘಟನೆ ಈ ರೋಹಿಂಗ್ಯಾಗಳಿಗೆ ಬಾಂಗ್ಲಾಗಳಿಗೆ ನೇರವಾಗಿ ಬಿಸಿ ಮುಟ್ಟಿಸುತ್ತಂತ ನಾನು ಎಚ್ಚರಿಕೊಳ್ತೀನಿ. ಸರ್ಕಾರ ಈ ಒಂದು ಮನವಿಗೆ, SP ಅವರು ಈ ಒಂದು ಮನವಿಗೆ ಇದು ಕ್ರಮ ಕೈಗೊಳ್ಳದೇ ಇದ್ದರೆ ನಿಶ್ಚಿತವಾಗಿ ಶ್ರೀರಾಮ್ ಸೇನೆ ಸಂಘಟನೆ ಬೀದಿಗಿಳಿದು ಹೋರಾಟ ಮಾಡುತ್ತಂತ ನಾನು ಈ ಮೂಲಕ ಎಚ್ಚರಿಸ್ತೇನೆ.